ಈ ಒಂದು ಮನುಷ್ಯರು ನಾವು ನಮ್ಮ ಒಂದು ಕಂಫರ್ಟ್ ಝೋನ್ ಇಂದ ಆಚೆ ಬಂದು ಎಲ್ಲರ ಜೊತೆ ಜಾಸ್ತಿ ಮಿಂಗಲ್ ಆಗಿ ಅದು ಸಡನ್ ಆಗಿ ಬಂದ್ಬಿಡೋದಿಲ್ಲ. ಬಿಕಾಸ್ ನೀವು ಇಷ್ಟು ದೇಶ ಸುತ್ತಿರೋದ್ರಿಂದ ನಾನು ಕೇಳ್ತಾ ಇರೋದು. ಸೊ ಅದೆಷ್ಟು ಚಾಲೆಂಜಸ್ ಫೇಸ್ ಮಾಡ್ಬೇಕಾಗತ್ತೆ ಒಂದ್ ಕಂಫರ್ಟ್ ಝೋನ್ ಇಂದ ಆಚೆ ಬಂದು. ಮನುಷ್ಯರು ನಾವು ಡಿಸೈನ್ ಆಗಿರೋದು ಕಂಫರ್ಟ್ ಝೋನ್ ಅಲ್ಲಿ ಇರೋದಕ್ಕಲ್ಲ. ಈಗ ನಾವು ಬಿಸಿಲಲ್ಲಿ ಒಂದ್ಸಲಿ ಎಸಿಲ್ ಕೂತ್ಕೊಂಡು ಅಭ್ಯಾಸ ಮಾಡ್ಕೊಂಡ್ರೆ ಮತ್ತೆ ಬಿಸಿಲಿಗೆ ಹೋಗಕ್ಕೆ ಆಗಲ್ಲ. ಅದೇ ತರನೇ ನಾವು ಮುಂಚೆಯಿಂದ ನಮ್ಮ ಆನ್ಸಿಸ್ಟರ್ಸ್ ತಲೆ ಅಂತ ತಗೊಂಡ್ರೆ, ಈಗ ನಾವು ಮೂಲ ಸ್ಥಾನ, ಇಡೀ ಮನುಷ್ಯರ ಮೂಲ ಸ್ಥಾನ ದನೈಕಲ್ ಡಿಪ್ರೆಷನ್, ಇಥಿಯೋಪಿಯಾ ದೇಶದ ದನೈಕಲ್ ಡಿಪ್ರೆಷನ್. ಅದು ಒನ್ ಆಫ್ ದ ವರ್ಲ್ಡ್ಸ್ ಹಾಟೆಸ್ಟ್ ಪ್ಲೇಸ್. ಅಲ್ಲಿ ರೆಗ್ಯುಲರ್ ಟೆಂಪರೇಚರ್ +60 ಇರುತ್ತೆ. ಅಲ್ಲಿ ಇವತ್ತಿಗೂ ಕೂಡ ಮನುಷ್ಯರು ಬದುಕ್ತಾ ಇದಾರೆ. ಆ ಮನುಷ್ಯರು ಬದುಕಿರುವಂತಹ ಲೈಫ್ ಸ್ಟೈಲು, ಅಲ್ಲಿರೋ ಸುತ್ತಮುತ್ತ ವಾಲ್ಕೆನೋ, ಸಾಲ್ಟ್ ಲೇಕ್, ಮತ್ತೆ ಅಲ್ಲಿರೋ ಸಲ್ಫರ್ ಲೇಕ್ಸ್, ಇದ್ರ ಮಧ್ಯ ಹ್ಯೂಮನ್ ಸಿವಿಲೈಸೇಷನ್ ಸ್ಟಾರ್ಟ್ ಆಗಿದ್ದು. ಅಂದ್ರೆ ಎಷ್ಟು ಅನ್ಕಂಫರ್ಟಬಲ್ ಪೊಸಿಷನ್ ಅಲ್ಲಿ ಮನುಕುಲ ಶುರುವಾಗಿದ್ದು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಹಾಗಂದ್ರೆ ನಮ್ಗೆ ಯಾವ ಫೆಸಿಲಿಟಿ ಇರಲಿಲ್ಲ, ಯಾವ AC ಇರಲಿಲ್ಲ, ಯಾವ ಗಾಡಿ ಇರಲಿಲ್ಲ, ಏನೂ ಇರಲಿಲ್ಲ. ಅಂಥದ್ರಲ್ಲೂ ಮನುಷ್ಯ ಬದುಕಿ ಅವನು ರೀಪ್ರೊಡ್ಯೂಸ್ ಮಾಡಿ ಇವತ್ತು ವಿಶ್ವದೆಲ್ಲೆಡೆ ನಾವೊಂದು ಪ್ರಾಮಿನೆಂಟ್ ಸ್ಪೀಶೀಸ್ ಆಗಿ ಬದುಕ್ತಾ ಇದೀವಿ ಅಂದ್ರೆ ಅದರ ಅರ್ಥ ನಾವು ಯು ಆರ್ ಆಲ್ವೇಸ್ ರೆಡಿ ಫಾರ್ ಅನ್ಕಂಫರ್ಟಬಲ್ ಸಿಚುವೇಶನ್ಸ್. ಈಗ ಎಷ್ಟೋ ಬೇರೆ ಬೇರೆ ದೇಶಗಳಿಂದ, ಈಗ UK ಅವರು ಅಥವಾ ಬ್ರಿಟಿಷ್ ಅವ್ರು ಹೆಂಗೆ ಇಂಡಿಯಾಗೆ ಬಂದ್ರು, ಶಿಪ್ ಹಾಕೊಂಡು ಸಮುದ್ರದಲ್ಲಿ ಎಷ್ಟೋ ತಿಂಗಳುಗಳ ಕಾಲ ಸೇಲ್ ಮಾಡಿ, ಅವೆಲ್ಲ ಕಂಫರ್ಟಾ? ಖಂಡಿತ ಅಲ್ಲ. ಬಟ್ ಹೊಸದ ಒಂದು ಹುಡುಕಾಟದಲ್ಲಿ ಮನುಷ್ಯ ಒಂದು ಏನಾದ್ರು ಹೊಸ ಕೆಲಸ ಮಾಡಿದಾಗ ಆ ಸಿಗೋ ಖುಷಿ ಅಥವಾ ಅಡ್ವೆಂಚರು ಅಥವಾ ಹೊಸದೇನೋ ಹುಡ್ಕೊಂಡು ಹೋದಾಗ ಆಗುವಂತಹ ಅನುಭವ ಇದೇ ನಮ್ಮನ್ನ ರೂಪಿಸೋದು ಅನ್ನೋದು ನನ್ನ ಅಭಿಪ್ರಾಯ. ನೀವು ಹೇಳಿದ್ರೆ ಅಲ್ಲಿ ವಾಲ್ಕೆನೋ ಮತ್ತೆ ಸಾಲ್ಟ್ ಲೇಕ್ ಅಲ್ಲೆಲ್ಲ ಇವಾಗ ಒಂದು ಅಟ್ ಲೀಸ್ಟ್ ಒಂದ್ ಸ್ವಲ್ಪ ನಿಮಗೆ ಶಕ್ಯ ಆದ್ರೂ ತಡ್ಕೊಳಕ್ಕಾಗಲ್ಲ, ನಮ್ಗೆ AC ಬೇಕು ಅಂತ ಅನ್ಸುತ್ತೆ. ಸೊ ಅಂತ ಸಿಚುವೇಶನ್ ಅಲ್ಲಿ ನಾವು ಬದುಕಿರೋಂಥವ್ರು ಅಲ್ಲಿ ಜನ ಹೆಂಗಿರ್ತಾರೆ, ನೀವ್ ಅಲ್ಲಿ ಹೋದ್ಮೇಲೆ ಹೆಂಗ್ ಅದಕ್ಕೆ ಆ ಒಂದು ಅಟ್ಮಾಸ್ಫಿಯರ್ಗೆ ನೀವು ಸೆಟ್ ಮಾಡ್ಕೊಂಡ್ರಿ ನಿಮ್ಮನ್ನ ನೀವು ಅಂತ? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಒಂದು ಸ್ಟೋರಿ ಹೇಳ್ತೀನಿ. ಇಥಿಯೋಪಿಯಾದ ದನೈಕಲ್ ಡಿಪ್ರೆಷನ್ ಅಲ್ಲಿ ಕೂತಿದ್ದಾಗ ಒಂದು ಬುಡಕಟ್ಟು ಜನಾಂಗವನ್ನ ಮೀಟ್ ಮಾಡ್ತೀನಿ. ಅವರು ಆ ಬುಡಕಟ್ಟು ಜನಾಂಗ ಎಷ್ಟು ಕಷ್ಟಪಟ್ಟು ಜೀವನ ಮಾಡ್ತಾರೆ ಅಂದ್ರೆ, ವಾಲ್ಕೆನೋ ರಾಕ್ಸ್ ಮಧ್ಯೆ ಬದುಕ್ತಾರೆ. ಅಲ್ಲಿ ಸದಾ +60 ಟೆಂಪರೇಚರ್ ಇರುತ್ತೆ. ಅವ್ರಿಗೆ ನೀರಿಲ್ಲ ಕುಡಿಯೋದಕ್ಕೆ, ಯಾಕಂದ್ರೆ ಸಂಪೂರ್ಣವಾಗಿ ಮರುಭೂಮಿ ಮತ್ತೆ ಉಪ್ಪಿರುವಂತಹ ಮರುಭೂಮಿ. ಎಲ್ಲಿಂದ ನೀರು ತರ್ತಾರೆ? ಕೆಲವು ಕಡೆ ಒಯಾಸಿಸ್ ಇರುತ್ತೆ, ನಿಮಗೂ ಗೊತ್ತಲ್ಲ ಒಯಾಸಿಸ್, ಎಲ್ಲೋ ಒಂದ್ ಕಡೆ ಸಿಹಿ ನೀರಿನ ಮೂಲ ಇರುತ್ತೆ. ಅದು ದಿವಸದಿಂದ ದಿವಸ ಬದಲಾಗ್ತಾ ಇರುತ್ತೆ. ಕೆಲವು ಸಲ ಅಲ್ಲೆಲ್ಲೋ ಇರುತ್ತೆ, ಇನ್ನೊಂದ್ ಕಡೆ ಎಲ್ಲೋ ಎಷ್ಟೋ ಕಿಲೋಮೀಟರ್ ಇರುತ್ತೆ. ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಮಿಕ್ಕಿದೆಲ್ಲ ಹಂಟಿಂಗು ಮತ್ತೆ ಮಿಕ್ಕಿದೆಲ್ಲ ಕೆಲಸ ಮಾಡ್ಕೊಂಡು ಮನೆಗೆ ಊಟ ತರುವಂತಹ ಜವಾಬ್ದಾರಿ. ಹೆಣ್ಣು ಮಕ್ಕಳ ಜವಾಬ್ದಾರಿ ಕುಡಿಯೋ ನೀರನ್ನ ತಗೊಂಬರೋದು. ಅವ್ರಿಗೆ ಚಪ್ಪಲಿ ಇಲ್ಲ, ಚಪ್ಪಲಿ ತರ ಏನೋ ಮರದಲ್ಲಿ ಏನೋ ಮಾಡ್ಕೊಂಡಿದ್ದಾರೆ, ಹುಲ್ಲು ಎಲ್ಲ ಸೇರಿಸಿ. ಅವರು ಬದುಕುವಂತಹ ಜಾಗ ಸಂಪೂರ್ಣವಾಗಿ ಹುಲ್ಲಿಂದ ಆವೃತ ಆಗಿರೋದು. ಆದ್ರೂ ಟೆಂಪರೇಚರ್ ಬಹಳ ಕಮ್ಮಿ ಇರುತ್ತಲ್ಲ, ಯಾಕಂದ್ರೆ ಆ ತರ ಡಿಸೈನ್ ಮಾಡಿದ್ದಾರೆ ಅವರು ಮನೆಗಳನ್ನ. ಈಗ ಆಚೆ ಕಡೆ 60 ಇದ್ರೆ ಅವ್ರ ಮನೆ ಒಳಗೆ ಒಂದು 40 ಇರುತ್ತೆ. ಗೊತ್ತಾಗುತ್ತೆ ನಿಮ್ಗೆ ಆ ಕ್ಲಿಯರ್ ಡಿಫ್ರೆನ್ಸ್. ನೀರು ತರೋದಕ್ಕೆ ಹೆಣ್ಮಕ್ಳು ಕತ್ತೆಗಳ ಸಹಾಯದಿಂದ 2 ಬಕೆಟ್ ಹಾಕೊಂಡು ಹೋಗ್ತಾರೆ ಪ್ರತಿ ದಿವಸ. 40 ರಿಂದ 50 ಕಿಲೋಮೀಟರ್ ನಡಿಬೇಕು. ಕೆಲವು ಸಲ 20 ಕಿಲೋಮೀಟರ್ ಸಿಗ್ಬೋದು, ಕೆಲವು ಸಲ 10 ಕಿಲೋಮೀಟರ್. ಬೆಳಗ್ಗೆ 5 ಗಂಟೆ 6 ಗಂಟೆಗೆ ಹೋದ್ರೆ ಸಂಜೆ ರಾತ್ರಿ ವಾಪಸ್ ಬರೋದು. ಈ ತರ ಅದು ಹೆಂಗೆ ಮರುಭೂಮಿಲಿ ನಾವು ಇಮ್ಯಾಜಿನ್ ಮಾಡಕ್ಕಾಗತ್ತಾ? ಇವತ್ತು ನಾವು ಒಂದು ಶವರ್ ಓಪನ್ ಮಾಡ್ತೀವಿ, ಇವಾಗ ಒಂದು ನೀರು, ಈ ಒಂದು ಹನಿಯ ನೀರಿನ ಬೆಲೆ ನಮಗೆ ಗೊತ್ತಿಲ್ಲ, ಇದನ್ನ ಬಿಟ್ಟು ಹೋಗ್ತೀವಿ, ವೇಸ್ಟ್ ಮಾಡ್ತೀವಿ. ಇದೇ ಇಥಿಯೋಪಿಯಾ ದೇಶದಲ್ಲಿ ನನ್ನನ್ನ ಸಾಯಿಸ್ಬೋದಿತ್ತು ಈ ಒಂದು ಬಾಟಲ್ ಆಫ್ ನೀರು. ಯಾಕೆ ಅಂತ ಹೇಳ್ತೀನಿ. ಯಾಕೆಂದ್ರೆ ನಾನು ಇಥಿಯೋಪಿಯಾ ದೇಶದಲ್ಲಿ ಒಬ್ಬ ಡ್ರೈವರ್ ಜೊತೆಗೆ ಒಂದು ದನೈಕಲ್ ಡಿಪ್ರೆಷನ್ ಕಡೆ ಹೋಗ್ತಾ ಇದ್ದೆ. ಮಧ್ಯೆ ಒಬ್ಬ AK-47 ಇಟ್ಕೊಂಡು ರೋಡ್ ಮಧ್ಯೆ ಹಿಂಗೆ ನಿಂತ್ಕೋತಾನೆ. ಅಫಾರ್ ರೀಜನ್ ಅಲ್ಲಿ ನಿಂತ್ಕೋತಾನೆ. ನಾನು ಶೂಟ್ ಮಾಡ್ದ ಮುಗೀತು ಅಂತ. ಆ ಕಡೆ ಎಲ್ಲ ಕಿಡ್ನಾಪಿಂಗು, ಶೂಟಿಂಗು, ಫಾರಿನರ್ಸ್ ತುಂಬಾ ಮಾಡ್ತಾರೆ. ಹಿಂಗೆ ಇಟ್ಕೊಂಡು ನಿಲ್ಸ್ತಾನೆ. ಬರ್ತಾನೆ ಅವ್ನು ನಿಲ್ಸು ಅಂತೀನಿ. ಇಲ್ಲ ಸರ್ ಗುದ್ಕೊಂಡು ಹೋಗ್ಬಿಡ್ತೀನಿ ಅಂತ. ಇವನು ಶೂಟ್ ಮಾಡಿದ್ರೆ ಇಬ್ರು ಡಮ್ಮು. AK-47 ಕಿಲ್ಲರ್ ರೇಂಜ್ ಅದು. ಎಷ್ಟು ದೂರ, ಒಂದು ಅರ್ಧ ಕಿಲೋಮೀಟರ್ ಸಾಯಿಸ್ಬೋದು ಮನುಷ್ಯನ. ಅಸಾಲ್ಟ್ ರೈಫಲ್ ಅದು. ಹತ್ರ ಹೋಗಿ ನಿಲ್ಲಿಸ್ತೀವಿ, ಗನ್ ಇಟ್ಕೊಂಡು ಬರ್ತಾನೆ. ಹಿಂಗೆ ನನ್ನ ಮುಖದ ಹತ್ರ ಹಿಂಗೆ ಬರ್ತಾನೆ. ಹಿಂಗೆ ಬಂದ ವಿಂಡೋ ಇಂದ ಹಿಂಗಿಟ್ಟ. ನಾನು ಇಳಿಸ್ತೇವೆ ವಿಂಡೋನ. ಹಿಂಗಿಟ್ಟ. ನಾನು ನಮ್ಮ ಭಾಷೆ ಗೊತ್ತಿಲ್ಲ, ಸಣ್ಣಗೆ ಪೈರೇಟ್ ತರ ಇದ್ದಾನೆ. ಹಿಂಗೆ ಯಾವ್ದೇ ತರ ಏನು ಅಂದೆ ಅಂದ. ಹಿಂಗಂತಾರೆ. ಏನೋ ಅಂದ್ರೆ ಪಕ್ಕದಲ್ಲಿ ಒಂದು ಬಾಟ್ಲ್ ನೀರಿತ್ತು, ಹಿಂಗ್ ಕೊಟ್ಟೆ, ಸುಮ್ಮನೋದ. ಅವನಿಗೆ ಬೇಕಾಗಿದ್ದು ಒಂದು ಬಾಟ್ಲ್ ನೀರು. ನಾವು ಹೊಡೆದಾಡೋದು ಚಿನ್ನ, ಬೆಳ್ಳಿ, ನನ್ನ, ಮುತ್ತು, ಹವಳ, ರಿಯಲ್ ಎಸ್ಟೇಟ್, ಲ್ಯಾಂಡ್, ಇದಕ್ಕೆ ಕೊಲೆಗಳು. ಅಲ್ಲಿ ನೀರಿಗೋಸ್ಕರ. ಅಂದ್ರೆ ಟೈಮ್ ಅನ್ನೋದಿದ್ರೆ, ಈಗ ಫಸ್ಟ್ ನಮ್ಗೆ ಹಸುವಲ್ವಾ, ಫಸ್ಟ್ ಏನ್ ಬೇಕಾಗಿರೋದು ನಮಗೆ? ಗಾಳಿ, ನೀರು, ಊಟ. ಅದ್ ಫಸ್ಟ್ ನಮ್ಮ ಬೇಸಿಕ್ ನೆಸೆಸಿಟೀಸ್. ನಮ್ಮ ಹತ್ರ ಏನು ಇಲ್ಲ ಅಂದ್ರೂ ಅದ್ ಬೇಕೇ ಬೇಕಲ್ಲ. ಆ ಮನುಷ್ಯ ಒಂದು ಗ್ಲಾಸ್ ನೀರಿಗೋಸ್ಕರ ಒಬ್ಬನ ಸಾಯಿಸಕ್ ರೆಡಿ ಇದ್ದಾನೆ, ಅಥವಾ ಒಬ್ಬನ ಕಿಡ್ನಾಪ್ ಮಾಡಕ್ ರೆಡಿ ಇದ್ದಾನೆ, ಅಥವಾ ಒಬ್ಬನ ಶೂಟ್ ಮಾಡಕ್ ರೆಡಿ ಇದ್ದಾನೆ ಅಂದ್ರೆ ಯೋಚನೆ ಮಾಡಿ ಅವ್ನ ತಲೆಯಲ್ಲಿ ಏನಾಗ್ತಾ ಇರ್ಬೋದು. ಅಂದ್ರೆ ಅವ್ನಿಗೆ ಅಷ್ಟು ಅವಶ್ಯಕತೆ ಇದೆ
ನನಗೆ ಕೈಯಲ್ಲಿ ಗನ್ ಇದೆ, 2 ಲಕ್ಷ ರೂಪಾಯಿ ಗನ್ ಇದೆ ಕೈಯಲ್ಲಿ, ಆದ್ರೆ ಅವನಿಗೊಂದು ಬಾಟಲ್ ನೀರಿಲ್ಲ. ಅಂದ್ರೆ ಟೈಮ್ ಬಂದಾಗ ನಿಮ್ಮನ್ನ ಕಾಪಾಡೋದು ನಿಮ್ಮ ಬೇಸಿಕ್ ಅವಶ್ಯಕತೆಗಳು ಮಾತ್ರ. ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.